ನಗರದ ಪ್ರಮುಖ ಬೀದಿಗಳಲ್ಲಿರುವ ಅಂಗಡಿ ಮುಗ್ಗಟ್ಟುಗಳಲ್ಲಿ ಅಳವಡಿಸಿರುವ ಇಂಗ್ಲಿಷ್ ನಾಮಫಲಕಗಳನ್ನು ತೆರವುಗೊಳಿಸದಿದ್ದರೆ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡ ಬಣದ ಅಧ್ಯಕ್ಷ ಸುರೇಶ್ ಗೊಬ್ಬರ್ಕಲ್ ಎಚ್ಚರಿಸಿದರು. ಅವರು ಈ ಕುರಿತು ವೈಭವ ವಾಹಿನಿಯೊಂದಿಗೆ ಮಾತನಾಡಿ, ಕನ್ನಡ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಅಂಗಡಿ ಮುಗ್ಗಟ್ಟುಗಳಿಗೆ ತೆರಳಿ ಇಂಗ್ಲಿಷ್ ನಾಮಫಲಕ ಹಾಕಲಾಗಿರುವ ಅಂಗಡಿಗಳ ಮಾಲೀಕರಿಗೆ ಕನ್ನಡ ನಾಮಫಲಕ ಹಾಕಲು ಹೇಳಲಾಗಿದೆ. ಆದಾಗ್ಯೂ ಕೆಲವರು ಇಂಗ್ಲಿಷ್ ಭಾಷೆಯ ನಾಮಫಲಕವನ್ನು ಹಾಕಿದ್ದು ಖಂಡನೀಯ. ಕೂಡಲೇ ಎಚ್ಚೆತ್ತುಕೊಂಡು ಕನ್ನಡಕ್ಕೆ ಮೊದಲ ಪ್ರಾಶಸ್ತ್ಯ ನೀಡಿ ಕನ್ನಡ ನಾಮಫಲಕ ಹಾಕದಿದ್ದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಎಲ್ಲ ನಾಮಫಲಕಗಳಿಗೆ ಮಸಿ ಬಳಿದು ಹೋರಾಟವನ್ನು ತೀವ್ರಗೊಳಿಸಲಾಗುವುದು ಎಂದರು. ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡರ ಬಣದಿಂದ ನಾವು ಅಂಗಡಿ ಒಂದು ವಾರ ಮುಂಚೆನೇ ಹೇಳಿದ್ವಿ, ಕನ್ನಡ ಬೋರ್ಡು ಹಾಕಬೇಕು, ಇಂಗ್ಲೀಷ್ ಬೋರ್ಡ್ ತೆಗಿಬೇಕು. ಇನ್ನಾದರೂ ಒಂದು ವಾರ ತೆಗಿಲಿಲ್ಲ. ಇವಾಗ ಇನ್ನೂ ಒಂದು ವಾರ ಟೈಮ್ ಕೊಟ್ಟಿವಿ. ಒಂದು ವಾರ ಒಳಗಡೆ ಏನು ತೆಗಿಲಿಲ್ಲ ಅಂದ್ರೆ ನಾವು ಎಲ್ಲ ಕರಿಮಸಿ ಬಿಡ್ತೀವಿ. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿ ಅಯ್ಯಪ್ಪ ಮಾತನಾಡಿದರು. ಆಂಗ್ಲ ಭಾಷೆ ನಾಮಫಲಕಗಳನ್ನು ತೆರವು ಮಾಡುವ ಕುರಿತು ಹೋರಾಟ ಇಟ್ಟುಕೊಂಡಿರುತ್ತೇವೆ. ನಮ್ಮ ಪದಾಧಿಕಾರಿಗಳು, ಗ್ರಾಮ ಕೂಟದ ಎಲ್ಲ ಪದಾಧಿಕಾರಿಗಳು ಇದನ್ನು ಸಹಕರಿಸಿ ಬೆಂಬಲಿಸಿದ್ದಾರೆ. ಹಾಗಾಗಿ ನಮ್ಮ ಈ ಹೋರಾಟ ಇನ್ನೂ ಮುಂದುವರಿಯುತ್ತದೆ. ಇಂದನೂರಿನಾದ್ಯಂತ ನಗರಸಭೆಯಲ್ಲಿ ಮನವಿ ಸಲ್ಲಿಸಿರುತ್ತೇವೆ. ಆಂಗ್ಲ ಭಾಷೆ ನಾಮಫಲಕಗಳನ್ನು ತೆರವು ಮಾಡಿ ಎಂದು ಆಲ್ರೆಡಿ ಇವಾಗ ನಾವು ಮನವಿ ಸಲ್ಲಿಸಿರುತ್ತೇವೆ. ಹಾಗಾಗಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇಂದಿನ ದಿನ ಟೈಮ್ ಇರ್ತದ. ಇರುತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ, ಕರ್ನಾಟಕ ರಕ್ಷಣಾ ವೇದಿಕೆ, ಎಚ್ ಶಿವರಾಮೇಗೌಡರ ಬಣಕ್ಕೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖಂಡರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.